ನಮಸ್ಕಾರ ರೀ ಗೆಳೆಯರು, ಹೇಗಿದ್ದೀರಿ? ನಾನಂತೂ ಚೆನ್ನಾಗದೇನೆ ರೀ. ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂತಂದ್ರೆ, ಬೇಸಿಗೆ ನೀರಾವರಿ ಗೋವಿನಜೋಳಕ್ಕೆ ನೀರು ಯಾವಾಗ ಕಡಿಮೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಬನ್ನಿರಿ, ವಿಡಿಯೋದಾಗ ಏನೈತೆ ಅನ್ನೋದನ್ನು ನೋಡ್ಕೊಂಬರೋಣ. ವಿಡಿಯೋ ಪೂರ್ಣ ನೋಡಿ. ನಮಸ್ಕಾರ ರೀ ಗೆಳೆಯರು, ಹೇಗಿದ್ದೀರಿ? ನಾನಂತೂ ಚೆನ್ನಾಗದೇನೆ ರೀ. ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂತಂದ್ರೆ, ಬೇಸಿಗೆ ನೀರಾವರಿ ಗೋವಿನಜೋಳಕ್ಕೆ ನೀರು ಯಾವಾಗ ಕಡಿಮೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಬನ್ನಿರಿ, ವಿಡಿಯೋದಾಗ ಏನೈತೆ ಅನ್ನೋದನ್ನು ನೋಡ್ಕೊಂಬರೋಣ. ವಿಡಿಯೋ ಪೂರ್ಣ ನೋಡಿ. ನೀರು ಯಾವಾಗ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಅದ್ರದ್ದು ಗುರ್ತ ಏನಪ್ಪ, ನೀರು ಕಡಿಮೆ ಗೋವಿನಜೋಳಕ್ಕೆ ನೀರು ಕಡಿಮೆ ಮಾಡೋದು ಯಾವಾಗಪ್ಪ ಅಂದ್ರೆ 95 ದಿನಕ್ಕೆ. 95ರಿಂದ 100 ದಿನಕ್ಕೆ ಕಡಿಮೆ ಮಾಡ್ಬೇಕು. ನಾವು ಕಡಿಮೆ ಮಾಡ್ಬೇಕಾದ್ರೆ ಗೊಂಜಾಳದ ಗುಣಲಕ್ಷಣ ಮೊದಲು ಕಂಡು ಹಿಡ್ಕೋಬೇಕು. ಏನಪ್ಪ ಕಂಡು ಹಿಡ್ಕೋಬೇಕಂತಂದ್ರೆ, ಮೊದಲ ತೆನಿ ನೋಡ್ಬೇಕು. ತೆನಿ ಸುಲಿದು ನೋಡ್ಬೇಕು. ತೆನಿ ಸುಲಿದು ನೋಡಿದಾಗ ಕಾಳು ಕೆಂಪಗಾಗಿರ್ಬೇಕು. ಕಾಳು ಕೆಂಪಗಾಗಿರ್ಬೇಕು. ಬಳ್ಳ ಚುಚ್ಚಿದ್ರೆ, ತೆನಿ ಕಾಳಿಗೆ ಬಳ್ಳ ಚುಚ್ಚಿದ್ರೆ ಗಟ್ಟಿ ಹತ್ತಬೇಕು. ಇಲ್ಲಿ ಬರ್ರಿ, ಇಲ್ಲಿ ನಿಮ್ಮ ಮುಂದೆ ತೋರಿಸ್ತಾನೆ ಯಾವ ರೀತಿ ಅನ್ನೋದು. ನೋಡ್ರಿ, ಇದು ತೆನಿ. ಇದು ಈ ತೆನಿ ಒಳಗೆ ಕಾಳು ನೋಡ್ರಿ ಯಾವ ರೀತಿ ಕೆಂಪಗಾಗಿತ್ತು. ಈ ರೀತಿ ಕೆಂಪಗಾದಾಗ ಬಳ್ಳು ಚುಚ್ಚಬೇಕು. ಹಿಂಗೆ ಬಳ್ಳು ಚುಚ್ಚಿದಾಗ ನಡಗಲ ಅಂದ್ಕೂಡ್ಲೆ ಇದು ನೀರು ಕಡಿಮೆ ಮಾಡ್ಬೇಕು, ನೀರು ಬಂದ್ ಮಾಡ್ಬೇಕು ಅನ್ನೋದಂತೂ ಗುರ್ತ ನಮ್ಗೆ. ಗುರ್ತ ಆಮೇಲೆ ಈ ತೆನಿ ತುರಾಯಿ ನೋಡ್ರಿ, ಇದೆಲ್ಲ ಬೆಳ್ಳಗೆ ಒಣಗಿ ಹೋಗೈತಿ. ಹಿಂಗಾಗಿರ್ಬೇಕು. ಮತ್ತು ಏನಪ್ಪ ಅಂತಂದ್ರೆ, ಈ ಟೈಮ್ಗೆ ಬಿಟ್ಟು ಬಿಡ್ಬೇಕು ನೀರು ಹಾಸೋದನ್ನು. ನೀರು ಹಾಸೋದನ್ನು ಬಿಟ್ಟ ಮೇಲೆ 1 ತಿಂಗಳಿಗೆ ಗೊಂಜಾಳ ಮುರಿಯಾಕೆ ಬರ್ತೈತಿ. ಈ ರೀತಿ ನಾವು ಗೋವಿನಜೋಳಕ್ಕೆ ನೀರು ಕಡಿಮೆ ಮಾಡೋದು ಸಿಂಪ್ಟಮ್. ಇದು ಗುರ್ತಾಕತ್ರಿ ನಮ್ಗೆ. ಇದನ್ನು ನೋಡಿಕೊಂಡು ನಾವು ನೀರು ಕಡಿಮೆ ಮಾಡಬೇಕು. ನೀರು ಕಡಿಮೆ ಮಾಡಿ ಆದ್ಮೇಲೆ 1 ತಿಂಗಳಿಗೆ ಇದು ಗೋವಿನಜೋಳ ಮುರಿಯಾಕೆ ಬರ ಅಂತತ್ರಿ. ಇದು ನಮ್ಮ ಹೊಲದಾಗ ನೋಡ್ರಿ, ನಾನು ಗೋವಿನಜೋಳ ಹಾಕಿ ಈಗ 3 ತಿಂಗಳಾತ್ರಿ. 3 ತಿಂಗಳ 10 ದಿನ ಆಯ್ತು. ಈಗ ನಾನು ನೀರು ಕಡಿಮೆ ಮಾಡೋದನ್ನು ಬಿಟ್ಟೇನಿ. ನೀರು ಕಡಿಮೆ ಮಾಡೇ ಬಿಟ್ಟೇನಿ ಈಗ. ಯಾಕಂದ್ರೆ ನೀರು ಹಚ್ಚೋಗಿಲ್ಲ ನಾನು. ಈಗ ನೋಡ್ರಿ, ಈಗ 3 ತಿಂಗಳಾದ ನಂತರ 90 ದಿನ ಆದ ನಂತರ ಕ್ರಮೇಣವಾಗಿ ನಾವು ಬೇಸಿಗೆ ನೀರಾವರಿ ಗೋವಿನಜೋಳ ಮಾಡೋರು ನೀರು ಕಡಿಮೆ ಮಾಡ್ಬೇಕು. ಈ ರೀತಿ ಆಗಿರ್ತೈತಿ ಗೋವಿನಜೋಳ. ಅವಾಗ ಕಡಿಮೆ ಮಾಡಲಿಲ್ಲ ಅಂತಂದ್ರೆ ಏನಾಗ್ತೈತಿ, ತೆನಿ ಬೇಗ ಒಣಗಿ ಬರೋದಿಲ್ಲ. ಇಲ್ಲ ಅಂತಂದ್ರೆ ಟೈಮ್ ಆಗಿಬಿಡ್ತೈತಿ. ನಾವು ಹಂಗೆ ನೀರು ಹಚ್ಕೊಂತ ಹೋಗ್ಬಿಟ್ರೆ ಗಿಡಗಳು ಕಬ್ಬಿರ್ದಂಗಾಗಿ ತೆನಿ ಗಪ್ಪಂತ ಒಣಗಿ ಬರೋದಿಲ್ಲ. ಹೀಗಾಗಿ 95 ದಿನ ಆಗಲಿ 100 ದಿನ, ಲಾಸ್ಟ್ 100 ದಿನಕ್ಕೆ ನೀರು ಕಡಿಮೆ ಮಾಡೋದನ್ನು ಮಾಡ್ಬೇಕು ನಾವು. ಕಡಿಮೆ ಮಾಡಿದ್ರೆ ಗಪ್ಪಂತ ಮುರಿದು ಬಂದುಬಿಡ್ತೈತಿ. ಮತ್ತು ಮುಂಗಾರಿ ಮಳೆ, ಆ ಮಳೆ, ಈ ಮಳೆ ಶುರು ಆಗೋದ್ರಿಂದ ರೈತರಿಗೆ ಮುಂದೆ ಅವನ ಗೋವಿನಜೋಳ ಒಣಗಿಸೋಣಕ್ಕೆ ಎಲ್ಲ ಮಾರಾಕದು ನಮ್ಗೆ ಕಷ್ಟ ಆಕತಿ. ಹೀಗಾಗಿ 100 ದಿನಕ್ಕೆ ನೀವು ರೈತರಾದಂಥವ್ರು ನೀರು ಹಚ್ಚೋದನ್ನು ಕಡಿಮೆ ಮಾಡಿಬಿಡ್ರಿ. ಬೇಗ ನಮಗೆ ಒಣಗಿ ಬಂದುಬಿಡ್ತೈತಿ. ಹಾಗಾಗಿ ಇಲ್ಲಿವರೆಗೂ ನನ್ನ ವಿಡಿಯೋಗಳನ್ನ ನೋಡಿದ್ದಕ್ಕೆ ಎಲ್ಲ ರೈತರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋ ಸಿಗೋಣ ಬಂದು.